ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, SSLC ರಿಸಲ್ಟ್ಸ್ ಅನ್ನುವಂಥದ್ದು ನಾಳೆ ಬರ್ತಾ ಇದೆ. ಅದನ್ನು ಹೇಗೆ ನೀವು ನಿಮ್ಮ ಮೊಬೈಲಲ್ಲೇ ಈಸಿಯಾಗಿ ನೋಡ್ಕೊಳ್ಬೋದು. ಹಾಗಿದ್ರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಹಾಗೂ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಹಾಗಿದ್ರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಯಾವುದಾದ್ರೂ ಒಂದು ಬ್ರೌಸರ್ ಅನ್ನುವಂಥದ್ದನ್ನ ಓಪನ್ ಮಾಡಿ, ಅಲ್ಲಿ google.com ಅನ್ನುವಂಥದ್ದನ್ನ ಓಪನ್ ಮಾಡಿ, ಅಲ್ಲಿ KARResults.nic.in ಅನ್ನುವಂಥ ವೆಬ್ಸೈಟ್ಗೆ ನೀವು ಭೇಟಿಯನ್ನು ನೀಡಬೇಕಾಗುತ್ತೆ. ಅದು ಅಫಿಷಿಯಲ್ ವೆಬ್ಸೈಟ್ ಅನ್ನುವಂಥದ್ದು. ಈಗ ನಾನು ಸ್ಕ್ರೀನ್ನ ಮೇಲೆ ತೋರಿಸ್ತೀನಿ ನೋಡಿ. ಈಗ ನಿಮ್ಮ ಒಂದು ಬ್ರೌಸರ್ ಅನ್ನುವಂಥದ್ದನ್ನ ಓಪನ್ ಮಾಡ್ಕೊಳ್ಳಿ. 10th ಸ್ಟ್ಯಾಂಡರ್ಡ್ದು ರಿಸಲ್ಟ್ಸ್ ನೋಡಬೇಕು ಅಂತಂದರೆ ಅಲ್ಲಿ KARResults.nic.in ಅನ್ನುವಂಥ ಒಂದು ವೆಬ್ಸೈಟ್ ಅನ್ನುವಂಥದ್ದನ್ನ ಸರ್ಚ್ ಮಾಡಬೇಕಾಗುತ್ತೆ. ಅದು ಈ ರೀತಿ ರಿಸಲ್ಟ್ಸ್ ತೋರಿಸುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2024 ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದು ಅದರ ಅಫಿಷಿಯಲ್ ವೆಬ್ಸೈಟು. ಆಲ್ರೆಡಿ ದ್ವಿತೀಯ PUC ಫಲಿತಾಂಶದ ಪ್ರಕಟಣೆ ಆಗಿದೆ. ರಿಸಲ್ಟ್ಸ್ 1 ಅದರದ್ದು ತೋರಿಸ್ತಾ ಇದೆ. ನಾಳೆ ಅಂದರೆ 9/5/2024 ನಿಮಗೇನು ರಿಸಲ್ಟ್ಸ್ ಅನ್ನುವಂಥದ್ದು ಅನೌನ್ಸ್ ಮಾಡಿದಾದ್ಮೇಲೆ ಇಲ್ಲಿ ನಿಮಗೆ SSLC ಬೋರ್ಡ್ನ ಲಿಂಕ್ ಅನ್ನುವಂಥದ್ದು ಓಪನ್ ಮಾಡುತ್ತೆ. ಸೇಮು ಆ SSLC ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ. ಈಗ ಆಲ್ರೆಡಿ ಅದು ಸೆಕೆಂಡ್ PUC ಕಾಣಿಸ್ತಾ ಇದೆ. ಬಟ್ ನಾಳೆ ನಿಮಗೆ ಅದು ರಿಸಲ್ಟ್ಸ್ ಅನೌನ್ಸ್ ಆಗಿದ್ದಾದ್ಮೇಲೆ ನಿಮಗೆ SSLC ರಿಸಲ್ಟ್ಸ್ದು ಲಿಂಕ್ ಕಾಣಿಸುತ್ತೆ. ಅದು ಸೇಮ್ ಇದೇ ಥರ ಇರುತ್ತೆ. ಅಲ್ಲಿ ಎಂಟರ್ ಯುವರ್ ರಿಜಿಸ್ಟರ್ ನಂಬರ್, ಇಲ್ಲಿ ಕಾಂಬಿನೇಷನ್ ಬದಲು ಇಲ್ಲೇನಿರುತ್ತದೆ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ. ಅದನ್ನು ಹಾಕಿ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನುವಂಥದ್ದನ್ನ ಹಾಕಿ ಸೊ ಅಲ್ಲಿ ಸಬ್ಮಿಟ್ ಬಟನ್ ಅನ್ನುವಂಥದ್ದನ್ನ ಕೊಟ್ಟರೆ ಖಂಡಿತ ಏನಾಗುತ್ತೆ ಅಂತಂದರೆ ನಿಮ್ಮ ರಿಸಲ್ಟ್ಸ್ ಅನ್ನುವಂಥದ್ದು ಅನೌನ್ಸ್ ಆಗುತ್ತೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.